ಹೆಲೋ ಎವ್ರಿವನ್. ವಿಶೇಷವಾಗಿ ಹಬ್ಬಗಳಂತ ಅಂದ್ರೇ ತುಂಬ ಸಿಹಿ ತಿಂಡಿಗಳ ಮಹಾಪೂರಣ ಇರುತ್ತೆ. ಅದಕ್ಕೆ ಮೊದಲೇದಾಗಿ ನಾವು ಹೋಳಿಗೆನ ಫಸ್ಟ್ ಮಾಡುವಂಥ ಮೈಂಡ್ಗೆ ಬರುವಂಥದ್ದು ಹೋಳಿಗೆ ರೆಸಿಪಿ. ಹೋಳಿಗೆ ರೆಸಿಪಿನ ಮಾಡೋದಕ್ಕೆ ನಾನು ಇಲ್ಲಿ ಮೈದಾ ಹಿಟ್ಟನ್ನು ಬಳಸ್ತಾ ಇಲ್ಲ, ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಯಾವ ರೀತಿ ಹೋಳಿಗೆನ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಒಬ್ಬಟ್ಟನ್ನು ಮಾಡೋದಕ್ಕೆ ಮೊದಲೇದಾಗಿ 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನು ಕಡಿಮೆ ಪ್ರಮಾಣದಲ್ಲಿ ಒಂದು 8ರಿಂದ 10 ಅಷ್ಟಾಗುವಷ್ಟು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಸ್ವಲ್ಪನೇ ನೀರನ್ನು ಸೇರಿಸ್ಕೊತ ನಾವು ಕಣಕನ ರೆಡಿ ಮಾಡ್ಕೊತಾ ಇದ್ದೀವಿ. ಕಣಕ ರೆಡಿ ಮಾಡೋದಕ್ಕೆ ಸ್ವಲ್ಪ ಈ ಥರ ಕಲಸಿದಾದ ನಂತರ ಒಂದು 2 ಸ್ಪೂನನ್ನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಮೆದುವಾಗಿ ಕಳಿಸ್ಕೊತಾ ಇದ್ದೀನಿ. ಹಾಗೆ ಇವಾಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡು ಆದಮೇಲೂ ಸ್ವಲ್ಪ ಕೈಗೆ ಅಂಟ್ತಾ ಇದೆ ಅಂತ ಅಂದರೆ ಈ ರೀತಿ ಅದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊತ ನೀಟಾಗಿ ಈ ಥರ ಸ್ವಲ್ಪ ಎಲ್ಲ ಹಿಟ್ಟಿಗೂ ಸ್ಪ್ರೆಡ್ ಮಾಡಿ ಹಾಗೆ ಕ್ಲೋಸ್ ಮಾಡಿ ಒಂದು 10ರಿಂದ 15 ನಿಮಿಷ ಇಡ್ಬೋದು. ಟೈಮ್ ಇದೆ ಅಂದರೆ 1 ಅವರ್, ಒಂದು ಹಾಫ್ ಡೇನೇ ಇಡ್ಬೋದು. ನೀವು ಬೆಳಗ್ಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಮಧ್ಯಾಹ್ನಕ್ಕೂ ಕೂಡ ರೆಡಿ ಮಾಡ್ಕೋಬೋದು. ಹಾಗೆ ಇವಾಗ ಇದನ್ನು ಮಾಡೋದಕ್ಕೆ ಹೂರಣನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು. ಇದಕ್ಕೆ ಕಡಲೆಬೇಳೆ ಸ್ವಲ್ಪನೇ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿ ಕೊಬ್ಬರಿ 1 ಇಡೀ ಕೊಬ್ಬರಿನ ತೊಗೊಂಡಿದ್ದೀನಿ. ಹಾಗೆ ಇವಾಗ ಇದನ್ನು ಮಿಕ್ಸಿಲಿ ಹಾಕ್ಕೊಂಡು ಅದನ್ನು ಸ್ವಲ್ಪ ರುಬ್ಕೊಂಡು ಆಮೇಲೆ ಬಿಸಿ ಮಾಡ್ಕೊಂಡಿರುವಂಥದ್ದು ಬೆಲ್ಲ ಹಾಕ್ಕೊಂಡು ಇವಾಗ ಇದಕ್ಕೆ ಚೆನ್ನಾಗಿ ಸಾಫ್ಟ್ ಆಗಿದೆ, ಗಟ್ಟಿ ಕೂಡ ಆಗಿದೆ. ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ. ಈ ಥರ ಚಿಕ್ಕ ಬಾಲ್ಗಳು ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡ್ಬಿಡಬೇಕು. ಹಬ್ಬಗಳಲ್ಲಿ ಈ ರೀತಿ ಚೆನ್ನಾಗಿ ಕೈಗೆ ಎಲ್ಲ ಇಟ್ಸೋದು ರೀತಿ ಸಿಗೋದ್ರಿಂದ ಬೇಗನೆ ಆಗೋಗುತ್ತೆ. ಎಷ್ಟೇ ಹೆಚ್ಚಿನ ಸಮಯ ಇದ್ದರೂ ಕೂಡ ಕಡಿಮೆ ಆಗೋಗುತ್ತೆ ನಮಗೆ. ಹಾಗೆ ಹಬ್ಬಗಳನ್ನು ತಯಾರಿಲಿ ಈ ರೀತಿ ಒಂದು ಸುಲಭವಾಗಿ ಹೆಲ್ದಿಯಾಗಿ ಮಾಡುವಂಥ ಒಂದು ರೆಸಿಪಿನ ನೀವು ತಯಾರು ಮಾಡ್ಕೋಬೋದು. ಈ ರೀತಿ ಒಳಗಡೆ ಹೂರಣನ ತುಂಬಿಟ್ಟು ಕಣಕನ ರೆಡಿ ಮಾಡಿಟ್ಕೊಂಡು ಹೋಳಿಗೆಗೆ. ಹಾಗೆ ಇವಾಗ ಪ್ಲಾಸ್ಟಿಕ್ ಕವರ್ ಮೇಲೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಬಾಳೆ ಎಲೆ ಅಥವಾ ಹೋಳಿಗೆ ಶೀಟ್ ಬರುತ್ತಲ್ವ ಅದನ್ನು ಕೂಡ ಬಳಸ್ಕೋಬೋದು. ಈ ಥರ ಕೈಲೇ ಕೂಡ ತಟ್ಕೊಂಡು ಹೀಗೆ ಮೇಲೆ ಬೇಕಂದರೆ ಪ್ಲಾಸ್ಟಿಕ್ ಹಾಕ್ಕೋಬೋದು. ನೀವು ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಅವಾಗ ನೋಡಿ, ಇವಾಗ ಎಷ್ಟು ತೆಳುವಾಗಿ ಬೇಕಾದರೂ ಕೂಡ ನೀವು ರೆಡಿ ಮಾಡ್ಕೋಬೋದು. ಮೈದಾ ಹಿಟ್ಟಾದರೆ ಹೀಗೆ ನಾವು ಎಳ್ದು ಕವರ್ ಮಾಡ್ಬೋದು. ಆದರೆ ಇದು ಗೋಧಿ ಹಿಟ್ಟಾಗಿರೋದ್ರಿಂದ ಈ ಥರ ಸ್ಪ್ರೆಡ್ ಕೂಡ ಮಾಡ್ಕೋಬೋದು. ನೋಡಿ, ತುಂಬಾ ಸಾಫ್ಟ್ ಆಗಿದೆ ಹಿಟ್ಟು, ಕರೆಕ್ಟಾಗಿ ಬಂದಿದೆ ಕೂಡ. ಇವಾಗ ಈ ಥರ ಕವರ್ ಮಾಡಿಕೊಂಡು ಹೂರಣನ ಒಳಗಡೆ ಲಟ್ಟಿಸ್ಬೋದು. ನೀವು ಲಟ್ಟಣಿಗೆ ಸಹಾಯದಿಂದ ಕೂಡ ಮಾಡ್ಕೋಬೋದು. ನನಗೆ ಈ ರೀತಿ ಅಭ್ಯಾಸ ಇರೋದ್ರಿಂದ ಈ ಥರ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಬರೀ ಕಾಯಿ ಒಬ್ಬಟ್ಟು ಮಾಡ್ತೀವಿ ಅಂದರೂ ಅದನ್ನು ಕೂಡ ಮಾಡ್ಕೋಬೋದು, ಅಥವಾ ಬೇಳೆ ಹೂರಣ ಮಾಡ್ಕೊಂಡು ಮಾಡ್ತೀವಿ ಅಂದರೂ ಕೂಡ ಮಾಡ್ಕೋಬೋದು. ಹೂರಣ ಕರೆಕ್ಟಾಗಿದ್ದರೆ ನಿಮಗೆ ಹೋಳಿಗೆ ಯಾವುದೇ ಫೇಲ್ ಆಗಲ್ಲ. ಹಾಗೆ ಕಣಕ ಕೂಡ ಅಷ್ಟೇ ನೀಟಾಗಿ ಬರಬೇಕಾಗುತ್ತೆ. ಗಟ್ಟಿ ಆದರೂ ಕಷ್ಟ ಆಗುತ್ತೆ, ಹಾಗೆ ತೆಳುವಾಗಿದ್ರೂ ತುಂಬ ಕಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು, ಮೇಲ್ಗಡೆ ಬೇಕಾದರೆ ನೀವು ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡು ಸುಲಭವಾಗಿ ಬೇಯಿಸುವಂಥ ಒಂದು ಹೋಳಿಗೆ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾರಿನಂಶ ಎಲ್ಲೂ ಕೂಡ ನಿಮಗೆ ಗೊತ್ತಾಗಲ್ಲ. ತುಂಬ ತೆಳುವಾಗೂ ಕೂಡ ಮಾಡ್ಕೋಬೋದು. ಅನುಮಾನ ಇರುತ್ತೆ ತೆಳುವಾಗುತ್ತೋ ದಪ್ಪ ಆಗುತ್ತೋ ಅಂತ. ಆ ಥರ ಅನುಮಾನ ಏನು ಬೇಡ. ತುಂಬ ಚೆನ್ನಾಗಿ ಬರುವಂಥ ಒಂದು ಗೋಧಿ ಹಿಟ್ಟಿನ ಹೋಳಿಗೆ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ. ಖಂಡಿತ ಈ ಹಬ್ಬಗಳಲ್ಲಿ, ಮುಂಬರುವ ಹಬ್ಬಗಳಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಹಾಗೆ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.